ನಮ್ಮ ಜೊತೆಗೆ ಖ್ಯಾತ ಗಾಯಕಿ ಮಂಜುಳಾ ಗುರುರಾಜ್ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಅಪರ್ಣ ಅವರ ಒಡನಾಟದ ಬಗ್ಗೆ ಕೇಳೋಣ. ಎಲ್ಲರಿಗೂ ಪರಿಚಯ ಅವರು. ತಮಗೆ ಹೇಗೆ ಪರಿಚಯ, ಹೆಂಗೆ ಒಡನಾಟ, ಅದು ನೆನಪು ಮಾಡ್ಕೊಳ್ಳೋದಾದ್ರೆ? ನಾನು ಅವಳು ದೂರದರ್ಶನದಲ್ಲಿ 1983ನೇ ಇಸ್ವಿಯಿಂದನೇ ಅವಳ ಒಡನಾಟ. 30 ವರ್ಷಗಳಿಗೂ ಮೀರಿದ್ದು ಸ್ನೇಹ. ಅದ್ರ ಜೊತೆ ಅವಳೆಲ್ಲ ಸಮಸ್ಯೆಗಳಿರ್ಬೋದು, ದುಃಖ, ಸಂತೋಷ ಎಲ್ಲವನ್ನು ಹಂಚ್ಕೊಳ್ಳೋ ಅಷ್ಟು ನಿಕಟವಾಗಿದ್ವಿ ನಾವಿಬ್ಬರು. ನಮ್ಮ ಸಾಧನ ಸಂಗೀತ ಶಾಲೆಯ ಎಲ್ಲ ಪ್ರಮುಖ ಕಾರ್ಯಕ್ರಮಗಳಿಗೆ ನಿರೂಪಕಿಯಾಗಿ ಒತ್ತಾಸೆಯಾಗಿದ್ಲು ನಮಗೆ. ಕನ್ನಡ ಅವಳಷ್ಟು ಸ್ಪಷ್ಟ ಉಚ್ಚಾರಣೆ ಬಹುಶಃ ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ತುಂಬ ಸೂಕ್ಷ್ಮ ಸ್ವಭಾವದ ಹುಡುಗಿ. ಅವಳಿಗೆ ದೇವರು ಈ ಥರ ಹೋರಾಟದ್ದು ಜೀವನ ಬೇಡವಾಗಿತ್ತು ಅಂತ ತುಂಬ ಸಂಕಟ ಆಗುತ್ತೆ. ಅವಳಿಗೆ ಯಾವಾಗಲೂ ಕನಸುಗಳು ತುಂಬ ಇತ್ತು. ಅವಳಿಗೆ ಚೆನ್ನಾಗಿ ಓಡಾಡಬೇಕು, ಪ್ರಪಂಚ ಸುತ್ತಬೇಕು, ಆಮೇಲೆ ಕನ್ನಡದ್ದೇ ಎಲ್ಲ ಮುಂದಿನ ಮಕ್ಕಳಿಗೆ ಎಲ್ಲ ಥರದ್ದು ಜ್ಞಾನ ಕೊಡಬೇಕು. ಈ ಥರದ್ದೆಲ್ಲ ಸಾಕಷ್ಟು ನಾವಿಬ್ಬರು ಚರ್ಚೆ ಮಾಡಿದ್ವಿ. ನಮ್ಮ ಶಾಲೆಯಲ್ಲೇ ಮಾಡು ಆ ಥರದ್ದು ಅಂತೆಲ್ಲ ಹೇಳಿದ್ದೆ. ಆರೋಗ್ಯ ಕೈ ಕೊಡ್ತು ಅವಳಿಗೆ. ತುಂಬ ಸುಸ್ತು ಬೀಳ್ತಾಯಿದ್ಲು ಹೋದ ವರ್ಷದಿಂದನೇ. ಇಷ್ಟು ಬೇಗ ಹೋಗಿ ತುಂಬಾ ಸಂಕಟ ಆಗುತ್ತೆ. ಇಲ್ಲೊಂಥರ ಎದೆಯಲ್ಲಿ ಮಡುಗಟ್ಟದಂಗೆ ಆಗಿದೆ. ದುಃಖ ಹೇಳ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಅವಳಿಗೆ ದೇವರು ಸದ್ಗತಿ ಕೊಡಲಿ, ಅವಳ ಆಸೆ ಎಲ್ಲ ನೆರವೇರೋವಂತಹ ಒಂದು ಜನ್ಮ ಅವಳಿಗೆ ಕೊಡಲಿ, ಇದೇ ಕನ್ನಡ ನಾಡಲ್ಲಿ ಹುಟ್ಟಿ ಬರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ 2 ವರ್ಷದಿಂದ ಕ್ಯಾನ್ಸರ್ ಇದ್ದರೂ ಕೂಡ ಎಲ್ಲೂ ಕೂಡ ಅವರು ತೋರಿಸ್ಕೊಂಡಿಲ್ಲ, ಹೇಳ್ಕೊಂಡಿಲ್ಲ, ಒಳಗಡೆ ಸಂಕಟ ನುಂಗ್ಕೊಂಡಿದ್ರು. ಜೊತೆಗೆ ಹೋರಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಅವರಲ್ಲಿತ್ತು ಅಂತ ಎಲ್ಲ ಒಂದು ಕಡೆ ನೋಡಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಹೌದು, ಆ್ಯಕ್ಚುಲಿ ಅದು ಕ್ಯಾನ್ಸರ್ ಅಂತ ನಂಗೆ ಹೇಳಲೇ ಇಲ್ಲ ಅವಳು. ಯಾಕೋ ತುಂಬ ಸುಸ್ತಾಗ್ತಿದೆ ಅಕ್ಕ, ಆಮೇಲೆ ಏನಾದರೂ ಇದ್ದರೆ ನನ್ನ ಹತ್ರ ಬಂದು ಹೇಳ್ಬಿಡೋಳು. ನಿಮ್ಮ ಹತ್ರ ಮಾತಾಡಿಬಿಟ್ರೆ ನನಗೆ ಆನೆ ಬಲ ಬಂದುಬಿಡುತ್ತೆ, ಎಂಥ ಸ್ಫೂರ್ತಿ ನೀವು ಅಂತ ಎಲ್ಲ ಕಡೆಯೂ ಹಾಗೆ ಹೇಳ್ಕೊಳ್ಳೋಳು. ಏನಾದರೂ ಅನಿಸಿದ್ರೆ ಮನಸ್ಸಿಗೆ ರಾತ್ರಿ ಆದರೂ ಪರವಾಗಿಲ್ಲ ಫೋನ್ ಮಾಡಿಬಿಟ್ಟು ಮಾತಾಡೋವಳು ನನ್ನ ಹತ್ರ. ಆಮೇಲೆ ನಾನು ಸ್ವಲ್ಪ ಅದನ್ನೆಲ್ಲ ತಮಾಷೆಯಾಗಿ ಎಲ್ಲ ಹೇಳಿದ್ರೆ, ಆಹಾ ಇವಾಗ ನೋಡಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ, ಎಷ್ಟೋ ಸಮಾಧಾನ ಆಯಿತು ನನಗೆ ಅಂತ ಹೇಳೋಳು. ಇಷ್ಟೊಂದು 4th ಸ್ಟೇಜಲ್ಲಿದೆ ಅಂತ ನನಗೂ ಹೇಳೇ ಇಲ್ಲ ಅವಳು. ನನಗೆ ಇವಾಗ ಫೆಬ್ರವರಿ ಮಾರ್ಚ್ ಹೊತ್ತಿಗೆ ಸ್ವಲ್ಪ ಯಾಕೋ ತುಂಬಾ ಇದಿದೆ. ಬರ್ತೀನಿ, ಎಲ್ಲ ವಾಸಿ ಮಾಡಿಕೊಂಡು ಬರ್ತೀನಿ, ಹಾಸ್ಪಿಟ್ಲಲ್ಲೇ ಇದ್ದೀನಿ, ಮತ್ತೆ ಫೋನ್ ಮಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ನಾವಿಬ್ಬರು ಕೂತು ಲಾಂಗ್ ಡ್ರೈವ್ ಹೋಗೋಣ, ಅದೆಲ್ಲ ಆಸೆ ಅವಳಿಗೆ. ನಾನು ನೀವಿಬ್ಬರೇ ಹೋಗೋಣ, ಕಾಫಿ ಡೇಲಿ ಕೂತ್ಕೊಂಡು ಮಾತಾಡೋಣ ಅಂತೆಲ್ಲ ಹೇಳ್ಕೊಂಡಿದ್ವಿ. ಸಾಮಾನ್ಯವಾಗಿ ಆ ಗಾಯಕಿಯರು ನಿಮ್ಮಂಥವ್ರನ್ನ ಜೇನಿನ ಕಂಠ ಅಂತೀವಿ, ಅವ್ರ ಮಾತಲ್ಲೇ ಜೇನಿತ್ತು ಅಲ್ವಾ? ಹೌದು ಹೌದು. ನಿಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಅವ್ರ ಪದಗಳ ಉಚ್ಚಾರಣೆ, ಆಮೇಲೆ ಅವ್ರಿಗಿರೋ ಆ ಕಾನ್ಫಿಡೆನ್ಸ್ ಲೆವೆಲ್ಲು, ಆಮೇಲೆ ಅವರು ಕನ್ನಡ ಭಾಷೆ ಅವರು ಉಚ್ಚಾರಣೆ ಮಾಡ್ತಿದ್ದ ರೀತಿ, ಪದಗಳನ್ನು ಹುಡುಕಾಡ್ತಿರ್ಲಿಲ್ಲ, ತಡಕಾಡ್ತಿರ್ಲಿಲ್ಲ, ಹಾಗೆ ಬರ್ತಿತ್ತು. ಅಷ್ಟು ಓದ್ತಾ ಇದ್ರ ಹೇಗೆ? ನಿಮ್ಗೆ ಗೊತ್ತಿರುತ್ತಲ್ಲ, ಅವ್ರು ತುಂಬ ಓದಿ ಹೀಗೆ. ಅದು ಇವಾಗಿಂದಲ್ಲ, ಚಿಕ್ಕ ಹುಡುಗಿಯಿಂದನೇ ಅವಳಿಗೆ ಆ ಪರಿಸರನೇ ಹಾಗಿತ್ತು, ಅವ್ರ ಮನೆ ವಾತಾವರಣ ಹಾಗೆ ಇತ್ತು. ಮಾತಾಡೋದು ಇರ್ಬೋದು, ಆಮೇಲೆ ತುಂಬ ತಿಳ್ಕೊಂಡಿದ್ಲು. ಆಮೇಲೆ ದೊಡ್ಡ ದೊಡ್ಡ ಸಭೆಗಳು, ಇವಾಗ ನಮ್ಮ ಸ್ಕೂಲ್ದು ತುಂಬ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಒತ್ತಾಸೆಯಾಗಿ ನಿಂತಾಗ ಅವಳು ಇದ್ದಾಳೆ ಅಂತ ಅಂದ್ಬಿಟ್ರೆ ಅದೇ ನನಗೆ 50% ಸಕ್ಸಸ್ ಥರ. ನನಗೆ ಪ್ರೋಗ್ರಾಮ್ ನಾನು ಎಷ್ಟು ಕಡೆ ನಾನು ನೋಡಬೇಕಾಗಿತ್ತು. ಸೊ ವೇದಿಕೆ ಮೇಲೆ ಅವಳು ಅದನ್ನೆಲ್ಲ ನಿರ್ವಹಣೆ ಮಾಡ್ತಾಯಿದ್ಲು. ಸೊ ಅಪರ್ಣ ಇದ್ದುಬಿಟ್ರೆ ಸಾಕು, ಎಂಥ ದೊಡ್ಡ ಕಾರ್ಯಕ್ರಮ ಬೇಕಾದರೂ ಮಾಡ್ಬೋದು. ತುಂಬ ದೊಡ್ಡ ಕಾರ್ಯಕ್ರಮ ಎಲ್ಲ ನನ್ನ ಜೊತೆ ನಿಂತಿದ್ಲು. ಈ ಥರ ನೋವುಗಳನ್ನ ಹಂಚ್ಕೊಳ್ಳೋಕ್ಕಾಗಲಿಲ್ವಲ್ಲ ಅವಳಿಗೆ ಪಾಪ. ಅದೊಂದು ತುಂಬಾ ದುಃಖ ಅನಿಸುತ್ತೆ. ನನಗೆ ಅನಿಸುತ್ತೆ ದೇವ್ರು ಯಾಕೆ ಈ ಥರ ಪನಿಷ್ ಮಾಡ್ದ ಅವಳನ್ನ ಅಂತ ಅನಿಸುತ್ತೆ. ಸೊ ಇದು ಮಂಜುಳಾ ಗುರುರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಭಾರತಿ ಪಬ್ಲಿಕ್ ಟಿವಿ.